ಸ್ನೇಹಿತರೆ, ನಮಸ್ಕಾರ. ಅದೇನು ಸಾಯೋ ವಯಸ್ಸಲ್ಲ ಕಣ್ರಿ. ಆದರೆ ಸಾವು ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ. ಹೌದು, ಮನೋರಂಜನಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹೆಸರನ್ನು, ಸಾಧನೆಯನ್ನು ಮತ್ತು ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಂತಹ ಮತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ರಂಗಭೂಮಿ ಇರ್ಬೋದು, ಚಲನಚಿತ್ರ ಇರ್ಬೋದು, ಧಾರಾವಾಹಿ ಇರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿದ್ದಂತಹ, ಜೊತೆಗೆ ಕಾಸ್ಕತೇಶ್ವರ ನಾಟಕ ಮಂಡಳಿಯ ಮಾಲೀಕರಾಗಿ ಕುಡುಕನ ಪಾತ್ರಗಳ ಮೂಲಕ ಮನೆ ಮಾತಾಗಿ ಇವತ್ತಿಗೆ ರಂಗಾಯಣದ ಈ ಅಧ್ಯಕ್ಷರು ಕೂಡ ಆಗಿದ್ದಂತಹ ಉತ್ತರ ಕರ್ನಾಟಕ ರಂಗಭೂಮಿಯ ಈ ಒಂದು ಪ್ರಮುಖ ಕೊಂಡಿ ಅಂತಲೇ ಹೇಳ್ಬೋದು. ಅಂತಹ ಒಂದು ಕೊಂಡಿಯನ್ನು ಇವತ್ತು ಕಳೆದುಕೊಂಡಿದ್ದೇವೆ. ಅದೇ ರಾಜು ತಾಳಿಕೋಟೆಯವರನ್ನು ನಾವು ಕಳ್ಕೊಂಡಿರುವಂಥದ್ದು. ರಾಜು ತಾಳಿಕೋಟೆಯವರ ಮೂಲ ಹೆಸರು ರಾಜೇಸಾವ ಮುಕ್ತು ಮಹಾಸಾವ್ ತಾಳಿಕೋಟಿ ಎನ್ನುವಂಥದ್ದು. ಕೇವಲ ನಟರಾಗದೆ ತಾಳಿಕೋಟಿ ಪ್ರಸಿದ್ಧ ಕಾಸ್ಕದೇಶ್ವರ ನಾಟಕ ಮಂಡಳಿಯ ಮಾಲೀಕರು ಕೂಡ ಆಗಿದ್ರು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವರ ಜೀವನದ ಬಹುಪಾಲು ಸಮಯವನ್ನು ಅವರು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಾಟಕಗಳನ್ನು ಮಾಡೋದ್ರ ಮೂಲಕ ಜನರನ್ನು ರಂಜಿಸೋದರಲ್ಲೇ ತೊಡಗಿಕೊಂಡಿದ್ರು. 59 ವರ್ಷ, ಕೇವಲ 59 ವರ್ಷಕ್ಕೆ ಹೃದಯಘಾತಕ್ಕೆ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಯಾರೂ ಕೂಡ ನಂಬೋಕೆ ಸಾಧ್ಯವೇ ಇಲ್ಲ. ಅಸಲಿಗೆ ಉಡುಪಿಯಲ್ಲಿದ್ದಂತಹ ಈ ರಾಜು ತಾಳಿಕೋಟೆಯವರಿಗೆ ಹೃದಯಘಾತ ಆಗಿದ್ದು ಯಾಕೆ? ತೀವ್ರತರವಾದಂಥ ಒತ್ತಡವೇ ಅವರ ಈ ಘಟನೆಗೆ ಕಾರಣವಾಯಿತಾ? ನಟನಾದಂತಹ ರಾಜು ತಾಳಿಕೋಟೆ ಯಾವ ಯಾವ ಕ್ಷೇತ್ರಗಳಲ್ಲಿ ಹೆಸರನ್ನು ಸಂಪಾದನೆ ಮಾಡಿದ್ರು ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ಜನಪ್ರಿಯ ಹಿರಿಯ ರಂಗಭೂಮಿ ಕಲಾವಿದ, ಚಲನಚಿತ್ರ ಹಾಸ್ಯ ನಟ ರಾಜು ತಾಳಿಕೋಟೆಯವರು ಅಕ್ಟೋಬರ್ 13ನೇ ತಾರೀಕು ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕೇವಲ 59 ವರ್ಷಕ್ಕೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದ ಈ ರಾಜು ತಾಳಿಕೋಟೆಯವರು ಜನಿಸಿದ್ದು 1979ರಲ್ಲಿ. ಚಲನಚಿತ್ರದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಬ್ಯುಸಿಯಾದ ನಂತರ ತಾಳಿಕೋಟೆ ನಗರದಲ್ಲಿ ವಾಸವಾಗಿದ್ದರು. ಆದರೆ ಈ ಅಕ್ಟೋಬರ್ 13ನೇ ತಾರೀಕು ನಡೆದಂತಹ ಒಂದು ಅನಿರೀಕ್ಷಿತ ಘಟನೆ ಅಥವಾ ಹೃದಯಾಘಾತದಿಂದ ಮಣಿಪಾಲದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಇಹಲೋಕವನ್ನು ಕೊನೆಗೆ ತ್ಯಜಿಸಿದ್ದಾರೆ. ವೈದ್ಯರ ನಿರಂತರ ಚಿಕಿತ್ಸೆಯ ನಂತರವೂ ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಕುಟುಂಬಗಳ ಮೂಲಗಳ ಮಾಹಿತಿಯ ಪ್ರಕಾರ ತಾಳಿಕೋಟೆಯವರ ಈ ಘಟನೆಯನ್ನು ಕೇಳಿದಂತಹ ರಂಗಭೂಮಿ, ಚಲನಚಿತ್ರ ಕ್ಷೇತ್ರ ಎಲ್ಲರೂ ಕೂಡ ಸಹಜವಾಗಿ ಒಂದು ರೀತಿಯಲ್ಲಿ ಬೇಸರಗೊಂಡಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಅತ್ಯದ್ಭುತ ಕಲಾವಿದನನ್ನು ಕಳೆದುಕೊಂಡು ಇವತ್ತು ಚಲನಚಿತ್ರ ಬಡವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಹಿರಿಯ ರಂಗಕರ್ಮಿಯಾಗಿ, ಖ್ಯಾತ ಪೋಷಕ ಹಾಸ್ಯ ನಟನಾಗಿ ರಾಜು ತಾಳಿಕೋಟೆ ಭಾರಿ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದರು. ವಿಜಯಪುರ ಜಿಲ್ಲೆಯವರಾದರೂ ಕೂಡ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಹೋಗಿ ತಮ್ಮ ರಂಗಭೂಮಿ ಅಥವಾ ತಮ್ಮ ನಾಟಕ ಕಲೆಯನ್ನು ಪ್ರದರ್ಶನಕ್ಕಿಟ್ಟು ಅಲ್ಲಿ ಆ ಒಂದು ಊರಿನ ಮನರಂಜನೆಯ ಕೇಂದ್ರ ಬಿಂದು ಆಗಿದ್ದರು ರಾಜು ತಾಳಿಕೋಟೆಯವರು. ಚಲನಚಿತ್ರದಲ್ಲಿ ಪ್ರಸಿದ್ಧರಾದ ನಂತರ ತಾಳಿಕೋಟೆ ನಗರದಲ್ಲಿ ವಾಸವಾಗಿದ್ದರು. ರಾಜು ತಾಳಿಕೋಟೆಯವರ ಒಂದು ಅಕಾಲಿಕ ಮರಣಕ್ಕೆ ಕನ್ನಡ ಚಿತ್ರರಂಗ ಮತ್ತು ಉತ್ತರ ಕರ್ನಾಟಕ ರಂಗಭೂಮಿಯ ಕಲಾವಿದರು, ಕರ್ನಾಟಕದ ರಂಗಭೂಮಿ ಕಲಾವಿದರು, ನಟನಾ ಕ್ಷೇತ್ರದವರು ಕಂಬನಿಯನ್ನು ಬಿಡ್ತಿದ್ದಾರೆ. ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂತಹ ರಾಜು ತಾಳಿಕೋಟೆಯವರು ಹಾಸ್ಯ ನಟನಾಗಿ, ರಂಗಕರ್ಮಿಯಾಗಿ ಗುರುತಿಸಿಕೊಂಡಿದ್ದರು. ಈ ವಿಜಯಪುರದ ರಾಜು ತಾಳಿಕೋಟೆಯವರಿಗೂ ಮಣಿಪಾಲದ ಈ ಆಸ್ಪತ್ರೆಗೂ ಏನು ಸಂಬಂಧ ಅಂತೇಳಿ ಕೇಳಿದರೆ, ಉಡುಪಿಯ ಮಣಿಪಾಲ ಆಸ್ಪತ್ರೆಯಲ್ಲಿ ಇವರು ಕೊನೆ ಹೆಸರನ್ನು ಎಳೆಯೋದಕ್ಕೆ ಒಂದು ಕಾರಣವೂ ಕೂಡ ಇದೆ. ಭಾನುವಾರದಿಂದ 3 ದಿನದ ಶೂಟಿಂಗಾಗಿ ಮಣಿಪಾಲಕ್ಕೆ ಆಗಮಿಸಿದರು ರಾಜು ತಾಳಿಕೋಟೆಯವರು. ಶೈನ್ ಶೆಟ್ಟಿ ನಟನೆಯ ಹೊಸ ಸಿನಿಮಾದ ಸಲುವಾಗಿ ಹಿರಿಯ ಹಾಸ್ಯ ನಟ ರಾಜು ತಾಳಿಕೋಟೆಯವರು ಉಡುಪಿಗೆ ಬಂದಿದ್ದರು. ಚಿತ್ರೀಕರಣವನ್ನು ಮುಗಿಸಿ ರಾತ್ರಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಭಾನುವಾರ ರಾತ್ರಿ ಹೃದಯಾಘಾತ ಆಯಿತು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬರಲಾಯಿತು. ಆದರೂ ಕೂಡ ಅವರು ಬದುಕಿ ಉಳಿಯಲಿಲ್ಲ. ನಿರಂತರವಾದಂತಹ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಬದುಕಿಸೋದಕ್ಕೆ ಆಗಲಿಲ್ಲ. ರಾಜು ತಾಳಿಕೋಟೆಯವರ ಮೂಲ ಹೆಸರು ರಾಜಸಾಹೇಬ ಮುಕ್ತಮ ತಾಳಿಕೋಟೆ. ತಾಳಿಕೋಟೆಯ ಪ್ರಸಿದ್ಧ ಕಾಸ್ಕದೇಶ್ವರ ನಾಟಕ ಮಂಡಳಿ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ನಾಟಕ ಮಂಡಳಿ. ಉತ್ತರ ಕರ್ನಾಟಕದ ಹಳ್ಳಿಗಳಿಗೆ ನಾಟಕಗಳ ಮೂಲಕ ಜನರನ್ನು ರಂಜಿಸೋದು ಇವರ ಕಾಯಕ. ಇನ್ನು ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಅಲ್ಲದೆ ಬಿಗ್ ಬಾಸ್ನಲ್ಲೂ ಕೂಡ ಮಾಜಿ ಸ್ಪರ್ಧಿಯಾಗಿದ್ದರು. ಈ ಮೊದಲು ಹಿರಿಯ ರಂಗಕರ್ಮಿ, ಖ್ಯಾತ ಪೋಷಕ ಹಾಸ್ಯ ನಟ ರಾಜು ತಾಳಿಕೋಟೆಯವರಿಗೆ ಹೃದಯಾಘಾತ ಆಗಿತ್ತು. ಆಗ ಚಿಕಿತ್ಸೆಯನ್ನು ನೀಡಿ ಸ್ಟಂಟನ್ನು ಹಾಕಲಾಗಿತ್ತು. ಇದೀಗ ಮತ್ತೆ ಒತ್ತಡ ಜಾಸ್ತಿಯಾಗಿ ಈ ರೀತಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಿದ್ದಾವೆ. ಇನ್ನು ರಾಜು ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಂಬನಿಯನ್ನು ಮಿಡಿದಿದ್ದು ವಿಜಯಪುರದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲು ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.
ಸಿನಿಮಾ ಚಿತ್ರೀಕರಣಕ್ಕೆ ಉಡುಪಿಗೆ ಬಂದಂಥವರು ರಾತ್ರಿ 12 ಗಂಟೆ ವೇಳೆಗೆ ಈ ರೀತಿ ಉಸಿರಾಟದ ಸಮಸ್ಯೆ ಎದುರಾಗ್ತದೆ. ತಕ್ಷಣಕ್ಕೆ ಅವರು ಸಿನಿಮಾ ರಂಗದ ಇತರ ಕಲಾವಿದರಿಗೆ ಅಂದರೆ ಅಲ್ಲಿದ್ದಂತಹ ಸಹನಟರಿಗೆ ಹೇಳ್ತಾರೆ, ಹೀಗೆ ಆಗ್ತಿದೆ, ಚೂರು ಆಸ್ಪತ್ರೆಗೆ ಹೋಗಬೇಕಿತ್ತು ಅಂತೇಳಿ. ತಡ ಮಾಡೋದಿಲ್ಲ. ಇವರು ಕೂಡ ಒಳ್ಳೆ ಆಸ್ಪತ್ರೆ ಅಂತೇಳಿ ಮಣಿಪಾಲ್ಗೆ ಕರ್ಕೊಂಬರ್ತಾರೆ. ಎಲ್ಲರೂ ಕೂಡ ಆ ಕ್ಷಣಕ್ಕೆ ಅಲ್ಲೇ ಹಾಜರಿರ್ತಾರೆ. ಮಣಿಪಾಲ್ ಕರ್ಕೊಂಬಂದು ಅಲ್ಲೇ ಅಡ್ಮಿಟನ್ನು ಕೂಡ ಮಾಡ್ತಾರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ. ಬಟ್ ಎಷ್ಟೇ ಇವರನ್ನು ಚಿಕಿತ್ಸೆ ಕೊಟ್ಟು ಬದುಕಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆಗಲಿಲ್ಲ. ನಮ್ಮ ಸಿನಿಮಾದ ಶೂಟಿಂಗ್ನಲ್ಲಿ 2 ದಿನ ಭಾಗವಹಿಸಿದ್ರು. ಸಿನಿಮಾಗೆ ಇನ್ನೂ ಕೂಡ ಶೀರ್ಷಿಕೆಯನ್ನು ಇಟ್ಟಿಲ್ಲ ಅಂತೇಳಿ ಶೈನ್ ಹೇಳುವಾಗ ಭಾವುಕರಾಗಿದ್ದರು. ಇನ್ನು ಕನ್ನಡ ಚಿತ್ರರಂಗದ ಜನಪ್ರಿಯ ನಟ, ಅದರಲ್ಲೂ ಕೂಡ ರಂಗಭೂಮಿಯ ಒಂದು ವಿಶೇಷವಾದಂಥ ಮತ್ತು ವಿಭಿನ್ನವಾದಂಥ ನಟ, ಈ ಕುಡುಕರ ಪಾತ್ರಗಳನ್ನು ಹೇಳಿ ಮಾಡಿಸಿದ ರೀತಿಯಲ್ಲಿ ಮಾಡ್ತಿದ್ದಂಥ ನಟ. ಹೀಗಿರುವಾಗ ಇವರ ಆತ್ಮೀಯ ಒಡನಾಟವನ್ನು ಒಬ್ಬೊಬ್ಬರು ಕೂಡ ಈಗ ನೆನೆದು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅದರಲ್ಲೂ ಕೂಡ ಇವರು ನಟಿಸಿದಂಥ ಪಂಚರಂಗಿ, ಮನಸಾರೆ ಸಿನಿಮಾಗಳಿದ್ದಾವಲ್ಲ, ಇವತ್ತಿಗೂ ಕೂಡ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲದಂಥದ್ದು. ಇನ್ನು ಬಿಗ್ ಬಾಸ್ಗೂ ಕೂಡ ಹೋದಾಗ ಇವರ ವಿಶೇಷ ಗುಣಗಳು ಕೂಡ ನಾಡಿಗೆ ಪರಿಚಯ ಆಗಿತ್ತು. ಇಬ್ಬರನ್ನ ಮದುವೆ ಆಗಿದ್ದರು. ಇಬ್ಬರು ಕೂಡ ಪ್ರೇಮ ಅನ್ನುವಂಥ ಹೆಸರಿನ ಇಬ್ಬರು ಹೆಂಡತಿಯರು. ಇಬ್ಬರ ಜೊತೆಗೂ ಕೂಡ ಅನ್ಯೋನ್ಯವಾಗಿದ್ದಾರೆ. ವಿಶೇಷ ಈ ರೀತಿ 2 ಮದುವೆ ಆಗಿಯೂ ಕೂಡ ಇಬ್ಬರ ಜೊತೆಗೂ ಕೂಡ ಅನ್ಯೋನ್ಯವಾಗಿರುವಂಥದ್ದು ವಿಶೇಷ. ಆ ವಿಶೇಷತೆ ಇವರದ್ದು ಎಲ್ರಿಗೂ ಕೂಡ ವಿಚಿತ್ರ ಅಂತೇಳಿ ಅನಿಸಿತು. ರಾಜು ತಾಳಿಕೋಟೆಯವರನ್ನು ಉತ್ತರ ಕರ್ನಾಟಕ ಶೈಲಿಯ ಭಾಷೆ ಮತ್ತು ಉಡುಗೆ ತೊಡುಗೆಯಿಂದನೇ ಗುರುತಿಸ್ತಾ ಇದ್ರು. ಅವರ ಹಾಸ್ಯ ಮತ್ತು ಬೋಧಾಪ್ರದ ಪಾತ್ರಗಳು ಒಂದು ರೀತಿಯಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಕುಡುಕನ ಪಾತ್ರಗಳಲ್ಲಿ ಅವರ ಅಭಿನಯ ಅತ್ಯಂತ ಲೀಲಾಜಾಲವಾಗಿರ್ತಿತ್ತು. ಕಲಿಯುಗದ ಕುಡುಕ, ಕುಡುಕರ ಸಾಮ್ರಾಜ್ಯ, ಅಸಲಿ ಕುಡುಕ ಇವರ ಪ್ರಖ್ಯಾತ ನಾಟಕಗಳು. ಈ ನಾಟಕಗಳ ಆಡಿಯೋ ಕ್ಯಾಸೆಟ್ಗಳು ಆ ಕಾಲದಲ್ಲಿ ದೊಡ್ಡ ರೆಕಾರ್ಡನ್ನೇ ಮಾಡಿತ್ತು. ನಾನು ಕೂಡ ಆ ಕಾಲದಲ್ಲಿ ಆ ನಾಟಕಗಳ ಕ್ಯಾಸೆಟ್ಗಳನ್ನು ಕೇಳಿದ್ದೀನಿ. ಅಷ್ಟು ವಿಶೇಷವಾದಂಥ ಕ್ಯಾಸೆಟ್ ಅದು. ಅಂದರೆ ಒಂದು 2 ನಿಮಿಷ ಕೇಳಿದ್ರೆ ಮತ್ತೆ ಕೇಳಿಸ್ಕೊಳ್ತಾ ಹೋಗುತ್ತೆ, ಅಷ್ಟು ಸುಂದರವಾಗಿ ಇರ್ತದೆ ಅದು. ಇನ್ನು ರಂಗಭೂಮಿಯಲ್ಲಿ ಅಪಾರವಾದಂಥ ಅನುಭವವನ್ನು ಪಡೆದಂತಹ ಈ ರಾಜು ತಾಳ್ಕೋಟೆಯವರು ಸಿನಿಮಾ ರಂಗಕ್ಕೂ ಕೂಡ ಬರ್ತಾರೆ. ಇಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡ್ತಾರೆ. ಒಂದಾದ್ಮೇಲೆ ಒಂದು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕಳೆದ ಸೆಪ್ಟೆಂಬರ್ 29ರಂದು ಕನ್ನಡ ರಂಗಭೂಮಿ ಚಲನಚಿತ್ರ ಕಿರುತೆರೆ ಲೋಕದ ವಿಶಿಷ್ಟ ಹೆಸರು ಪಡೆದಂಥ ಕಲಾವಿದ ಯಶವಂತ ಸರ್ ದೇಶಪಾಂಡೆ ಇಹಲೋಕವನ್ನು ತ್ಯಜಿಸಿದರು. ಅವರ ಬೆನ್ನಲ್ಲೇ ಇವರು ಕೂಡ ಇವಾಗ ಹೋಗಿರುವಂಥದ್ದು ಅತ್ಯಂತ ನೋವಿನ ಸಂಗತಿ. ಮತ್ತು ಉತ್ತರ ಕರ್ನಾಟಕದ ಇಂತಹ ಪ್ರಜ್ಞಾವಂತ ಕಲಾವಿದರನ್ನು ಕಳೆದುಕೊಳ್ತಿರುವಂಥದ್ದು ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕದ ಈ ಬಣ್ಣದ ಲೋಕ ಒಳ್ಳೊಳ್ಳೆ ಕೊಂಡಿಗಳನ್ನೇ ಕಳಿಸಿಕೊಳ್ತಿದೆಯಾ ಅನ್ನುವಂತಹ ಬೇಸರವು ಕೂಡ ಮೂಡ್ತಾ ಇದೆ. ವಾಟ್ ಎವರ್, ಸಾವು ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ. ಅದು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಸಣ್ಣವರಾದರೂ, ಏನೇ ಆದರೂ ಕೂಡ. ಈಗ ನೋಡಿ, ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೂ ಕೂಡ ಅವರನ್ನು ಬದುಕಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ವಿಧಿಯಾಟ ಅಷ್ಟೇ ನಿರ್ಧಾರವಾಗಿತ್ತು. ಏನೂ ಮಾಡೋದಕ್ಕಾಗಲ್ಲ. ಇವತ್ತು ಅವರು, ನಾಳೆ ನಾವು, ಪ್ರತಿಯೊಬ್ಬರು ಕೂಡ ಹೀಗೆ ಸಾಗಬೇಕು. ಬಟ್ ಅವರ ಒಂದೊಂದು ಪಾತ್ರಗಳು ಕೂಡ ಇವತ್ತಿಗೂ ಕೂಡ ಕಾಡೋದಂತೂ ಸತ್ಯ. ನಿಮಗೇನು ಅನಿಸುತ್ತೆ? ನಿಮಗೆ ರಾಜು ತಾಳಿಕೋಟೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಿಮ್ಮ ಮನಸ್ಸಿಗೆ ಬರುವಂಥ ಪಾತ್ರ ಯಾವುದು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಶ್ರದ್ಧಾಂಜಲಿಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.